ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ಮತ್ತೊಮ್ಮೆ ನಿಮ್ಮನ್ನು ಈ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ದೇವರು ನಿಮ್ಮನ್ನು ಈ ಕಾರ್ಯಕ್ರಮದ ಮೂಲಕ ಹೆಚ್ಚಾಗಿ ಆಶೀರ್ವದಿಸಲಿ. ಸ್ನೇಹಿತರು ಸಹ ನೀವು ನೋಡ್ತಾ ಇದ್ದೀರಾ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ನಿಮ್ಮನ್ನು ಸಹ ದೇವರು ಆಶೀರ್ವದಿಸಲಿಕ್ಕಿದ್ದಾನೆ. ಮಕ್ಕಳೇ, ಈ ದಿನದಲ್ಲಿ ನಾವು ಹೊಸದೊಂದು ಕಥೆಯನ್ನು ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ದೇವರ ವಾಕ್ಯದಲ್ಲಿರುವಂಥ ಒಂದು ಸಂಗತಿಯನ್ನು ನಾವು ತಿಳ್ಕೊಳ್ಳುವಂಥ ಮೊದಲೇ ನಾವು ನಿಜವಾದಂಥ ಸಂಗತಿಯನ್ನು ನಾವು ಕೇಳಿಕೊಂಡು ಆ ಸಾಕ್ಷಿಯನ್ನು ಕೇಳೋದ್ರ ಮೂಲಕ ನಾವು ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ಸಹಾಯ ಆಗ್ತದೆ. ಮಕ್ಕಳೇ, ಒಬ್ಬ ರವಿ ಅನ್ನೋ ಒಬ್ಬ ಬಾಲಕ ಇದ್ದ. ಅವನು ಹೈಸ್ಕೂಲಲ್ಲಿ ಇದ್ದಿದ್ದರಿಂದ ಅವನು ಪ್ರತಿದಿನ ಅವನು ಶಾಲೆಗೆ ಹೋಗ್ಬೇಕಾದ್ರೆ ಸೈಕಲ್ನಲ್ಲಿ ಹೋಗ್ತಾ ಇದ್ದ. ಹೀಗೆ ಒಂದಿನ ಅವನು ಬೆಳಗ್ಗೆ ಎದ್ದು ಸೈಕಲ್ನಲ್ಲಿ ಅವನು ಶಾಲೆಗೆ ಹೋಗ್ತಾ ಇದ್ದಾನೆ. ಭಾಳ ಖುಷಿ, ಯಾಕಂತ ಹೇಳಿದ್ರೆ ಸೈಕಲ್ ಇರುತ್ತಲ್ಲ, ಅವಾಗ ಹೀಗೆ 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 ಹೊಡ್ಕೊಂಡು ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ಏನಾಯಿತು, ವಾಲಾಡಿದ್ದು ಹೆಚ್ಚಾಗ್ಬಿಟ್ಟು ಸೈಕಲ್ ಚೈನು ಕಿತ್ಕೊಂಡು ಸ್ಟ್ರಕ್ ಆಗ್ಬಿಡ್ತು. ನಿಮ್ಗೆ ಗೊತ್ತಲ್ಲ, ಸೈಕಲ್ ಚೈನ್ ಸ್ಟ್ರಕ್ ಆದರೆ ಸಣ್ಣ ಮಕ್ಕಳ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ. ಅವನಿಗೆ ಭಾಳ ಚಿಂತೆ ಆಯಿತು, ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದ. ಪ್ರಾರ್ಥನೆ ಮಾಡ್ದ, ದೇವರೇ, ಯಾರಾದರೂ ನನಗೆ ಸಹಾಯ ಮಾಡಿದ್ರೆ ನಾನು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗ್ಬೋದು ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದ. ಹಾಗೆ ಪ್ರಾರ್ಥನೆ ಮಾಡಿದ್ದು ಸ್ವಲ್ಪ ಹೊತ್ತಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಇದ್ದ, ಯಾರಾದರೂ ಬರ್ತಾರಾ ದಾರಿಯಲ್ಲಿ ಅಂತ. ಅದೇ ಸಮಯದಲ್ಲಿ ಅಲ್ಲಿ ಸ್ಕೂಟ್ರ್ನಲ್ಲಿ ಅವರ ಮನೆ ಪಕ್ಕದ ಮನೆಯವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ರು, ರವಿಯನ್ನು ನೋಡಿ, ಏನು ಮಗನೇ ರವಿ, ಯಾಕೆ ನಿಂತ್ಕೊಂಡಿದೆಯಾ ಇಲ್ಲಿ ಅಂತ ಹೇಳಿ ಕೇಳಿದ್ರು. ಆಗ ಅವನು ಹೇಳ್ದ, ರವಿ ಅಂಕಲ್ ಹೀಗೆ ನಾನು ಶಾಲೆಗೆ ಹೋಗ್ತಾ ಇದ್ದೆ, ಅವಾಗೇನಾಗ್ಬಿಡ್ತು, ಸೈಕಲ್ಲಿಂದು ಚೈನ್ ಸ್ಟ್ರಕ್ ಆಗ್ಬಿಟ್ಟು ಮೂವ್ ಆಗೋಕ್ಕಾಗ್ತಾನೆ ಇಲ್ಲ, ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿ. ಆಗಲಿ ಮಗನೇ, ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಕೆಳಗಿಳಿದು ಅದು ಸ್ಟ್ರಕ್ ಆಗಿರುವಂಥ ಚೈನನ್ನು ಸರಿಯಾದ ರೀತಿಯಲ್ಲಿ ಅವನಿಗೆ ಏನು ಮಾಡಿದ್ರು, ಮಾಡಿಕೊಟ್ರು. ಆಗ ರವಿಗೆ ಭಾಳ ಸಂತೋಷ ಆಯಿತು. ಅಂಕಲ್, ತುಂಬ ಥ್ಯಾಂಕ್ಸ್ ಅಂಕಲ್, ನೀವು ಬಂದಿದ್ದಕ್ಕೆ ದೇವರೇ ನಿಮ್ಮನ್ನು ಕಳಿಸ್ಕೊಟ್ರು ಅಂತ ಅವನು ಹೇಳಿಬಿಟ್ಟು ದೇವರಿಗೆ ಸಹ ಸ್ತೋತ್ರ ಹೇಳ್ತಾನೆ. ದೇವರೇ, ನೀನು ಸರಿಯಾದ ಸಮಯದಲ್ಲಿ ನಂಗೆ ಶಾಲೆಗೆ ಹೋಗೋಂಗೆ ಮಾಡಿದ್ಯಾ, ನಿನಗೆ ಸ್ತೋತ್ರ ಅಂತ ಹೇಳ್ತಾನೆ. ಹೀಗೆ ಮಕ್ಕಳೇ, ನಾವು ಒಂದಲ್ಲ ಒಂದು ಸಂಗತಿಗಳಲ್ಲಿ ನಾವು ಕಷ್ಟದಲ್ಲಿ ಬೀಳುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ, ಆ ಕಷ್ಟಗಳಿಂದ ಬಿಡಿಸಿ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಹೀಗೆ ಈ ದಿನ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಒಬ್ಬ ಕಾಲು ಬತ್ತಿ ಹೋದಂಥ ಒಬ್ಬ ಮನುಷ್ಯ, ಅವನಿಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಹೇಗೆ ಅವನು ಯೇಸು ಸ್ವಾಮಿ ಹೆಸರಿನಲ್ಲಿ ಗುಣ ಹೊಂದಿದ ಅಂತ ಹೇಳಿ ನಾವು ಇವತ್ತು ನೋಡೋಕ್ಕೆ ಹೋಗ್ತಿದ್ದೀವಿ. ದೇವರು ನಿಮ್ಮನ್ನು ಈ ಕಾರ್ಯಕ್ರಮವನ್ನು ನೋಡೋದ್ರ ಮೂಲಕ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ ಮಕ್ಕಳೇ. ಆಮೇನ್. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲೂ ಕೂಡ್ರಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಕೊಡಬೇಕೆಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು, ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ದಾರಿಯಲ್ಲಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಮಧ್ಯದಲ್ಲಿ ದೇವಾಲಯದೊಳಕ್ಕೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷಾ ಬೇಡುತ್ತಿದ್ದವನೆಂದು ಗುರುತು ಹಿಡಿದರು. ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಎಲ್ಲರೂ ಬೆರಗಾದರು. ಆಗ ಪೇತ್ರ ಯೋಹಾನರನ್ನು ಹಿಡ್ಕೊಂಡೇ ಆತನು ಆಶ್ಚರ್ಯಪಡುತ್ತಿರುವಾಗ ಜನರೆಲ್ಲರೂ ಅವರ ಬಳಿಗೆ ಬಂದು ಸೊಲೊಮೋನನ ಮಂಟಪವೆಂಬ ಓಡಿ ಬಂದರು. ಪೇತ್ರನು ಅವರನ್ನು ನೋಡಿ ಅವರಿಗೆ ದೇವರ ಕಾರ್ಯ ಏನೆಂಬುದನ್ನು ವಿವರಿಸಿ ಹೇಳಿದನು. ಪ್ರಿಯ ಮಕ್ಕಳೇ, ನಾವು ಸಹ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನೋಡುತ್ತೇವೆ.
ಒಂದಲ್ಲ ಒಂದು ರೀತಿಯಿಂದ ದೇವರು ನಮಗೆ ಸಹಾಯ ಮಾಡುತ್ತಾ ಸಹಾಯದ ಹಸ್ತವನ್ನು ನೀಡುತ್ತಾ ಬರುತ್ತಾನೆ. ಹೀಗೆ ನಾವು ಗುಣ ಹೊಂದುತ್ತೇವೆ. ಹೀಗಾಗುವಂತೆ ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ದಿನದಲ್ಲೂ ಕೂಡ ಮಕ್ಕಳು ನಿಮ್ಮ ವಾಕ್ಯವನ್ನು ಕೇಳಿದ್ದಾರೆ. ಮಕ್ಕಳನ್ನು ಆಶೀರ್ವದಿಸ್ರಿ. ಮಕ್ಕಳ ತಂದೆ ತಾಯಿಗಳನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು, ಅಯ್ಯನವರನ್ನು ಮತ್ತು ಎಲ್ಲ ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್.